ಕರ್ನಾಟಕದ ಒಂದು ದೂರದ ಪ್ರದೇಶದಲ್ಲಿ ಕಾಳಿಂಗಪುರ ಎಂಬ ಒಂದು ಹಳೆಯ ಊರು ಇತ್ತು. ಆ ಊರಿನ ಬಗ್ಗೆ ಜನರು ಹೇಳುತ್ತಿದ್ದ ಮಾತು ಒಂದೇ: ಅಲ್ಲಿ ರಾತ್ರಿ ಉಳಿಯಬೇಡ. ಆ ಊರು ದಟ್ಟ ಕಾಡಿನಿಂದ ಸುತ್ತುವರಿದಿತ್ತು. ಹಗಲು ಸಮಯದಲ್ಲಿ ನೋಡಲು ತುಂಬಾ ಸುಂದರವಾಗಿದ್ದರೂ ಸೂರ್ಯ ಅಸ್ತವಾಗುತ್ತಿದ್ದಂತೆ ಆ ಊರು ಭಯಾನಕ ರೂಪ ತಾಳುತ್ತಿತ್ತು. ಯಾರೂ ರಾತ್ರಿ ಹೊರಗೆ ಬರಲು ಧೈರ್ಯ ಮಾಡುತ್ತಿರಲಿಲ್ಲ. ಒಂದು ದಿನ ನಗರದಲ್ಲಿ ವಾಸಿಸುವ ಅಜಯ್ ಎಂಬ ಯುವಕ ತನ್ನ ಸ್ನೇಹಿತರ ಜೊತೆ ಸಾಹಸಕ್ಕಾಗಿ ಆ ಊರಿಗೆ ಹೋಗಲು ತೀರ್ಮಾನಿಸಿದ. ಅವನ ಸ್ನೇಹಿತರು ಹೇಳಿದ್ರು, ಅಜಯ್, ಆ ಊರು ಸರಿಯಿಲ್ಲ ಅಂತ ಕೇಳಿದ್ದೇವೆ, ಬೇಡ ಹೋಗೋಣ. ಆದರೆ ಅಜಯ್ ನಗುತ್ತಾ ಹೇಳಿದ, ಇದು ಎಲ್ಲಾ ಮೂಢನಂಬಿಕೆ, ನಾವೇನು ಭಯಪಡುವವರು ಅಲ್ಲ. ಅವರು ನಾಲ್ವರು, ಅಜಯ್, ರವಿ, ಮನೋಜ್ ಮತ್ತು ಸಲೀಂ, ಕಾರಿನಲ್ಲಿ ಕಾಳಿಂಗಪುರಕ್ಕೆ ಹೊರಟರು. ಸಂಜೆ ಸಮಯಕ್ಕೆ ಅವರು ಊರಿಗೆ ತಲುಪಿದರು. ಊರು ವಿಚಿತ್ರವಾಗಿ ಮೌನವಾಗಿತ್ತು. ಮನೆಗಳು ಇದ್ದರೂ ಜನರೂ ಕಾಣಿಸಲಿಲ್ಲ. ಒಂದು ಹಳೆಯ ಮನೆ ಬಳಿ ಒಬ್ಬ ವೃದ್ಧ ಕುಳಿತಿದ್ದ. ಅಜಯ್ ಅವನನ್ನು ಕೇಳಿದ, ತಾತ, ಇಲ್ಲಿ ಯಾರೂ ಇಲ್ಲವೇ? ವೃದ್ಧನು ನಿಧಾನವಾಗಿ ತಲೆ ಎತ್ತಿ ಹೇಳಿದ, ಇಲ್ಲಿ ರಾತ್ರಿ ಯಾರೂ ಹೊರಗೆ ಬರುವುದಿಲ್ಲ, ನೀವು ಕೂಡ ಉಳಿಯಬೇಡಿ. ಆ ಮಾತು ಕೇಳಿ ಸ್ನೇಹಿತರಿಗೆ ಸ್ವಲ್ಪ ಭಯವಾಯಿತು. ಆದರೆ ಅಜಯ್ ಅದನ್ನು ಲೆಕ್ಕಿಸದೆ, ನಾವು ಇಲ್ಲಿ ರಾತ್ರಿ ತಂಗುತ್ತೇವೆ ಎಂದು ಹೇಳಿದ. ಅವರು ಆ ಹಳೆಯ ಮನೆಯಲ್ಲೇ ಉಳಿಯಲು ನಿರ್ಧರಿಸಿದರು. ರಾತ್ರಿ 10 ಗಂಟೆ ಹೊತ್ತಿಗೆ ಊರು ಸಂಪೂರ್ಣ ಕತ್ತಲೆಯಲ್ಲಿ ಮುಳುಗಿತು. ಅಕಸ್ಮಾತ್ ಗಾಳಿ ಜೋರಾಗಿ ಬೀಸತೊಡಗಿತು. ಮರಗಳು ಕಿರುಚಿದಂತ ಶಬ್ದ ಮಾಡುತ್ತಿತ್ತು. ಮನೋಜ್ ಭಯದಿಂದ ಹೇಳಿದ, ಅಜಯ್, ನನಗೆ ಇದು ಸರಿಯಿಲ್ಲ ಅನ್ಸುತ್ತಿದೆ. ಅಜಯ್ ಹಾಸ್ಯವಾಗಿ, ಅಯ್ಯೋ, ಗಾಳಿ ಮಾತ್ರ ಅಷ್ಟೇ ಎಂದು ಹೇಳಿದ. ಆದರೆ ಸ್ವಲ್ಪ ಸಮಯದ ನಂತರ ಮನೆಯ ಒಳಗಿಂದ ವಿಚಿತ್ರ ಶಬ್ದಗಳು ಕೇಳಿಬರತೊಡಗಿದವು. ಟಕ್ ಟಕ್ ಟಕ್. ರವಿ ಬಾಗಿಲು ತೆರೆದು ನೋಡಲು ಹೋಗಿದ. ಆದರೆ ಹೊರಗೆ ಯಾರೂ ಇರಲಿಲ್ಲ. ಹಠಾತ್ ಒಂದು ಮಹಿಳೆಯ ನಗು ಕೇಳಿಸಿತು. ಹಾಹಾಹಾ. ಎಲ್ಲರೂ ಬೆಚ್ಚಿಬಿದ್ದರು. ಸಲೀಂ ಕಂಗಾಲಾಗಿ ಹೇಳಿದ, ನಾವು ಇಲ್ಲಿ ಇರಬಾರದು, ಹೊರಗೆ ಹೋಗೋಣ. ಆದರೆ ಬಾಗಿಲು ತೆರೆಯಲಿಲ್ಲ. ಯಾರೋ ಹೊರಗಿನಿಂದ ಬೀಗ ಹಾಕಿದಂತೆ ಇತ್ತು. ಅವರು ಬೆದರಿಕೆಯಿಂದ ಒಂದೇ ಕಡೆ ಸೇರಿಕೊಂಡರು. ಆ ಸಮಯದಲ್ಲಿ ಗೋಡೆಯ ಮೇಲೆ ಹಳೆಯ ಚಿತ್ರಗಳು ಕಾಣಿಸಿದವು. ಆ ಚಿತ್ರಗಳಲ್ಲಿ ಊರಿನ ಜನರು ಇದ್ದರು. ಆದರೆ ಅವರ ಕಣ್ಣುಗಳೂ ಇಲ್ಲ. ಅಕಸ್ಮಾತ್ ವಿದ್ಯುತ್ ಹೋಗಿತು. ಮನೆ ಸಂಪೂರ್ಣ ಕತ್ತಲೆಯಲ್ಲಿ ಮುಳುಗಿತು. ಅಜಯ್ ತನ್ನ ಮೊಬೈಲ್ ಲೈಟ್ ಆನ್ ಮಾಡಿದರು. ಬೆಳಕಿನಲ್ಲಿ ಒಂದು ನೆರಳು ಗೋಡೆಯ ಮೇಲೆ ಹಾದು ಹೋಯಿತು. ಮನೋಜ್ ಕೂಗಿದ, ಅದು ಏನು? ಆ ನೆರಳು ನಿಧಾನವಾಗಿ ಅವರ ಕಡೆ ಬರುತ್ತಿತ್ತು. ಹಠಾತ್ ಒಂದು ಭಯಾನಕ ಮುಖ ಕಾಣಿಸಿತು. ಕಣ್ಣುಗಳಿಲ್ಲ, ಬಾಯಿಂದ ರಕ್ತ ಹರಿಯುತ್ತಿತ್ತು. ಅವಳು ನಿಧಾನವಾಗಿ ಹೇಳಿದಳು, ಇಲ್ಲಿ ಯಾರು ಬಂದರೂ ಹಿಂತಿರುಗುವುದಿಲ್ಲ. ಅಜಯ್ ನಡುಗುತ್ತಾ, ನೀನು ಯಾರು ಎಂದು ಕೇಳಿದ. ಅವಳು ಉತ್ತರಿಸಿದಳು, ನಾನು ಈ ಊರಿನ ಆತ್ಮ. ಈ ಊರಿನಲ್ಲಿ ಸತ್ತವರ ಆತ್ಮಗಳು ಇನ್ನೂ ಇಲ್ಲೇ ಇವೆ. ಅವರು ಅರಿತುಕೊಂಡರು. ಈ ಊರು ಶಾಪಗ್ರಸ್ತವಾಗಿದೆ. ಹಠಾತ್ ಮನೆಯ ಎಲ್ಲ ಕಡೆಗಳಿಂದ ಜನರ ಕಿರುಚಾಟ ಕೇಳಿಸಿತು. ಗೋಡೆಯೊಳಗಿಂದ ಕೈಗಳು ಹೊರಬರುತ್ತಿದ್ದವು. ರವಿ ಕೂಗಿದ, ಓಡೋಣ. ಅವರು ಬಾಗಿಲನ್ನು ಒಡೆದು ಹೊರಗೆ ಓಡಿದರು. ಆದರೆ ಹೊರಗೆ ಬಂದಾಗ ಊರು ಸಂಪೂರ್ಣ ಬದಲಾಗಿತ್ತು. ಎಲ್ಲ ಮನೆಗಳೂ ಹಾಳಾಗಿದ್ದವು. ಸುತ್ತಮುತ್ತ ಎಲ್ಲೆಡೆ ಮರಣದ ವಾಸನೆ. ಅವರು ಓಡುತ್ತಾ ಕಾಡಿನ ಕಡೆ ಹೋದರು. ಆದರೆ ಅವರ ಹಿಂದೆ ಆ ಆತ್ಮಗಳು ಹಿಂಬಾಲಿಸುತ್ತಿದ್ದವು. ಸಲೀಂ ಜಾರಿ ಬಿದ್ದುಬಿಟ್ಟ. ನನ್ನನ್ನು ಬಿಟ್ಟು ಹೋಗಬೇಡಿ ಎಂದು ಕೂಗಿದ. ಆದರೆ ಒಂದು ಕಪ್ಪು ನೆರಳು ಅವನನ್ನು ಹಿಡಿದುಕೊಂಡಿತು. ಮತ್ತು ಅವನು ಕಣ್ಮರೆಯಾದ 3 ಜನ ಮಾತ್ರ ಉಳಿದರು. ಅವರು ಕಾಡಿನಿಂದ ಹೊರಬರುವ ದಾರಿ ಹುಡುಕಿದರು. ಬೆಳಗ್ಗೆ ಬೆಳಗುವಷ್ಟರಲ್ಲಿ ಅವರು ಊರಿನಿಂದ ದೂರ ಹೋಗಲು ಸಾಧ್ಯವಾಯಿತು. ಅವರು ಹಿಂತಿರುಗಿ ನೋಡಿದಾಗ ಕಾಳಿಂಗಪುರ ಊರು ಕಾಣಿಸಲಿಲ್ಲ. ಅದು ಅಲ್ಲಿ ಇಲ್ಲದಂತಾಗಿತ್ತು.